ಬೆಂಗಳೂರಿನ ಟರ್ಫ್ ರೇಸ್ ಕೋರ್ಸ್ ಸ್ಥಳಾಂತರ ಆಗುತ್ತಿದೆ. ಕುಣಿಗಲ್ನ ಸ್ಟಡ್ ಫಾರ್ಮ್ಗೆ ರೇಸ್ ಕೋರ್ಸ್ ಶಿಫ್ಟ್ ಆಗುತ್ತಿದೆ. ವಿಧಾನಸೌಧದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಹಿಂಗಂತ ಹೇಳಿದ್ದಾರೆ. ಶಿಫ್ಟ್ ಬಳಿಕ ಉದ್ಯಾನವನ ನಿರ್ಮಾಣಕ್ಕೆ ನಿರ್ಧಾರವನ್ನ ಮಾಡಿದ್ದೀವಿ. ಲೀಸ್ ಅವಧಿ ಅಂತ್ಯವಾದ ಹಿನ್ನೆಲೆ ಬಾಡಿಗೆ ಪರಿಷ್ಕರಣೆ ಆಗಿರಲಿಲ್ಲ. ಹೀಗಾಗಿ ಬೆಂಗಳೂರಿನಿಂದ ರೇಸ್ ಕೋರ್ಸ್ ಅನ್ನ ಶಿಫ್ಟ್ ಮಾಡ್ತಾ ಇದ್ದೀವಿ. ರೇಸ್ ಕೋರ್ಸ್ ಶಿಫ್ಟ್ಗೆ 2 ವರ್ಷ ಕಾಲಾವಕಾಶ ಇದೆ. ಲೀಸ್ ಮುಗಿತು. ಬಾಡಿಗೆಯಲ್ಲಿ ನಾವು ಸ್ವಲ್ಪ ನೆಗೋಷಿಯಬಲ್ ಇದ್ವಿ, ಆದರೆ ಅದು ಪರಿಷ್ಕರಣೆ ಆಗಿರಲಿಲ್ಲ. ಈ ಕಾರಣದಿಂದ ನಾವು ಕುಣಿಗಲ್ಗೆ ಶಿಫ್ಟ್ ಮಾಡ್ತಿದ್ದೀವಿ ಅನ್ನೋದನ್ನು ಹೇಳಿದ್ದಾರೆ. ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಸುಪರ್ದಿಯಲ್ಲಿರುವ ತುಮಕೂರು ಜಿಲ್ಲೆಯ ಕುಣಿಗಲ್ ಸ್ಟಡ್ ಫಾರ್ಮ್ನಲ್ಲಿ ಒಟ್ಟು 110 ಎಕರೆ 20 ಗುಂಟೆ ಜಮೀನನ್ನು ಬ್ಲಾಕ್ ಎ 101 ಎಕರೆ 24 ಗುಂಟೆ, ಬ್ಲಾಕ್ ಬಿ 8 ಎಕರೆ 36 ಗುಂಟೆ ಒಳಗೊಂಡಂತೆ ಬೆಂಗಳೂರು ಟರ್ಫ್ ಕ್ಲಬ್ಗೆ ಲೀಸ್ ನೀಡೋದ್ರ ಬಗ್ಗೆ ನಿರ್ಣಯಿಸಲಾಯಿತು. ಪಶುಸಂಗೋಪನೆ ಮತ್ತು ಬೆಂಗಳೂರಿನ ಟರ್ಫ್ ರೇಸ್ ಕೋರ್ಸ್ ಸ್ಥಳಾಂತರ ಆಗುತ್ತಿದೆ. ಕುಣಿಗಲ್ನ ಸ್ಟಡ್ ಫಾರ್ಮ್ಗೆ ರೇಸ್ ಕೋರ್ಸ್ ಶಿಫ್ಟ್ ಆಗುತ್ತಿದೆ. ವಿಧಾನಸೌಧದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಹಿಂಗಂತ ಹೇಳಿದ್ದಾರೆ. ಶಿಫ್ಟ್ ಬಳಿಕ ಉದ್ಯಾನವನ ನಿರ್ಮಾಣಕ್ಕೆ ನಿರ್ಧಾರವನ್ನ ಮಾಡಿದ್ದೀವಿ. ಲೀಸ್ ಅವಧಿ ಅಂತ್ಯವಾದ ಹಿನ್ನೆಲೆ ಬಾಡಿಗೆ ಪರಿಷ್ಕರಣೆ ಆಗಿರಲಿಲ್ಲ. ಹೀಗಾಗಿ ಬೆಂಗಳೂರಿನಿಂದ ರೇಸ್ ಕೋರ್ಸ್ ಅನ್ನ ಶಿಫ್ಟ್ ಮಾಡ್ತಾ ಇದ್ದೀವಿ. ರೇಸ್ ಕೋರ್ಸ್ ಶಿಫ್ಟ್ಗೆ 2 ವರ್ಷ ಕಾಲಾವಕಾಶ ಇದೆ. ಲೀಸ್ ಮುಗಿತು. ಬಾಡಿಗೆಯಲ್ಲಿ ನಾವು ಸ್ವಲ್ಪ ನೆಗೋಷಿಯಬಲ್ ಇದ್ವಿ, ಆದರೆ ಅದು ಪರಿಷ್ಕರಣೆ ಆಗಿರಲಿಲ್ಲ. ಈ ಕಾರಣದಿಂದ ನಾವು ಕುಣಿಗಲ್ಗೆ ಶಿಫ್ಟ್ ಮಾಡ್ತಿದ್ದೀವಿ ಅನ್ನೋದನ್ನು ಹೇಳಿದ್ದಾರೆ. ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಸುಪರ್ದಿಯಲ್ಲಿರುವ ತುಮಕೂರು ಜಿಲ್ಲೆಯ ಕುಣಿಗಲ್ ಸ್ಟಡ್ ಫಾರ್ಮ್ನಲ್ಲಿ ಒಟ್ಟು 110 ಎಕರೆ 20 ಗುಂಟೆ ಜಮೀನನ್ನು ಬ್ಲಾಕ್ ಎ 101 ಎಕರೆ 24 ಗುಂಟೆ, ಬ್ಲಾಕ್ ಬಿ 8 ಎಕರೆ 36 ಗುಂಟೆ ಒಳಗೊಂಡಂತೆ ಬೆಂಗಳೂರು ಟರ್ಫ್ ಕ್ಲಬ್ಗೆ ಲೀಸ್ ನೀಡೋದ್ರ ಬಗ್ಗೆ ನಿರ್ಣಯಿಸಲಾಯಿತು. ಪಶುಸಂಗೋಪನೆ ಮತ್ತು ಬೆಂಗಳೂರಿನ ಟರ್ಫ್ ರೇಸ್ ಕೋರ್ಸ್ ಸ್ಥಳಾಂತರ ಆಗುತ್ತಿದೆ. ಕುಣಿಗಲ್ನ ಸ್ಟಡ್ ಫಾರ್ಮ್ಗೆ ರೇಸ್ ಕೋರ್ಸ್ ಶಿಫ್ಟ್ ಆಗುತ್ತಿದೆ. ವಿಧಾನಸೌಧದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಹಿಂಗಂತ ಹೇಳಿದ್ದಾರೆ. ಶಿಫ್ಟ್ ಬಳಿಕ ಉದ್ಯಾನವನ ನಿರ್ಮಾಣಕ್ಕೆ ನಿರ್ಧಾರವನ್ನ ಮಾಡಿದ್ದೀವಿ. ಲೀಸ್ ಅವಧಿ ಅಂತ್ಯವಾದ ಹಿನ್ನೆಲೆ ಬಾಡಿಗೆ ಪರಿಷ್ಕರಣೆ ಆಗಿರಲಿಲ್ಲ. ಹೀಗಾಗಿ ಬೆಂಗಳೂರಿನಿಂದ ರೇಸ್ ಕೋರ್ಸ್ ಅನ್ನ ಶಿಫ್ಟ್ ಮಾಡ್ತಾ ಇದ್ದೀವಿ. ರೇಸ್ ಕೋರ್ಸ್ ಶಿಫ್ಟ್ಗೆ 2 ವರ್ಷ ಕಾಲಾವಕಾಶ ಇದೆ. ಲೀಸ್ ಮುಗಿತು. ಬಾಡಿಗೆಯಲ್ಲಿ ನಾವು ಸ್ವಲ್ಪ ನೆಗೋಷಿಯಬಲ್ ಇದ್ವಿ, ಆದರೆ ಅದು ಪರಿಷ್ಕರಣೆ ಆಗಿರಲಿಲ್ಲ. ಈ ಕಾರಣದಿಂದ ನಾವು ಕುಣಿಗಲ್ಗೆ ಶಿಫ್ಟ್ ಮಾಡ್ತಿದ್ದೀವಿ ಅನ್ನೋದನ್ನು ಹೇಳಿದ್ದಾರೆ. ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಸುಪರ್ದಿಯಲ್ಲಿರುವ ತುಮಕೂರು ಜಿಲ್ಲೆಯ ಕುಣಿಗಲ್ ಸ್ಟಡ್ ಫಾರ್ಮ್ನಲ್ಲಿ ಒಟ್ಟು 110 ಎಕರೆ 20 ಗುಂಟೆ ಜಮೀನನ್ನು ಬ್ಲಾಕ್ ಎ 101 ಎಕರೆ 24 ಗುಂಟೆ, ಬ್ಲಾಕ್ ಬಿ 8 ಎಕರೆ 36 ಗುಂಟೆ ಒಳಗೊಂಡಂತೆ ಬೆಂಗಳೂರು ಟರ್ಫ್ ಕ್ಲಬ್ಗೆ ಲೀಸ್ ನೀಡೋದ್ರ ಬಗ್ಗೆ ನಿರ್ಣಯಿಸಲಾಯಿತು. ಪಶುಸಂಗೋಪನೆ ಮತ್ತು ಬೆಂಗಳೂರಿನ ಟರ್ಫ್ ರೇಸ್ ಕೋರ್ಸ್ ಸ್ಥಳಾಂತರ ಆಗುತ್ತಿದೆ. ಕುಣಿಗಲ್ನ ಸ್ಟಡ್ ಫಾರ್ಮ್ಗೆ ರೇಸ್ ಕೋರ್ಸ್ ಶಿಫ್ಟ್ ಆಗುತ್ತಿದೆ. ವಿಧಾನಸೌಧದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಹಿಂಗಂತ ಹೇಳಿದ್ದಾರೆ. ಶಿಫ್ಟ್ ಬಳಿಕ ಉದ್ಯಾನವನ ನಿರ್ಮಾಣಕ್ಕೆ ನಿರ್ಧಾರವನ್ನ ಮಾಡಿದ್ದೀವಿ. ಲೀಸ್ ಅವಧಿ ಅಂತ್ಯವಾದ ಹಿನ್ನೆಲೆ ಬಾಡಿಗೆ ಪರಿಷ್ಕರಣೆ ಆಗಿರಲಿಲ್ಲ. ಹೀಗಾಗಿ ಬೆಂಗಳೂರಿನಿಂದ ರೇಸ್ ಕೋರ್ಸ್ ಅನ್ನ ಶಿಫ್ಟ್ ಮಾಡ್ತಾ ಇದ್ದೀವಿ. ರೇಸ್ ಕೋರ್ಸ್ ಶಿಫ್ಟ್ಗೆ 2 ವರ್ಷ ಕಾಲಾವಕಾಶ ಇದೆ. ಲೀಸ್ ಮುಗಿತು. ಬಾಡಿಗೆಯಲ್ಲಿ ನಾವು ಸ್ವಲ್ಪ ನೆಗೋಷಿಯಬಲ್ ಇದ್ವಿ, ಆದರೆ ಅದು ಪರಿಷ್ಕರಣೆ ಆಗಿರಲಿಲ್ಲ. ಈ ಕಾರಣದಿಂದ ನಾವು ಕುಣಿಗಲ್ಗೆ ಶಿಫ್ಟ್ ಮಾಡ್ತಿದ್ದೀವಿ ಅನ್ನೋದನ್ನು ಹೇಳಿದ್ದಾರೆ. ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಸುಪರ್ದಿಯಲ್ಲಿರುವ ತುಮಕೂರು ಜಿಲ್ಲೆಯ ಕುಣಿಗಲ್ ಸ್ಟಡ್ ಫಾರ್ಮ್ನಲ್ಲಿ ಒಟ್ಟು 110 ಎಕರೆ
20 ಗುಂಟೆ ಜಮೀನನ್ನು ಬ್ಲಾಕ್ ಎ 101 ಎಕರೆ 24 ಗುಂಟೆ, ಬ್ಲಾಕ್ ಬಿ 8 ಎಕರೆ 36 ಗುಂಟೆ ಒಳಗೊಂಡಂತೆ ಬೆಂಗಳೂರು ಟರ್ಫ್ ಕ್ಲಬ್ಗೆ ಲೀಸ್ ನೀಡೋದ್ರ ಬಗ್ಗೆ ನಿರ್ಣಯಿಸಲಾಯಿತು. ಪಶುಸಂಗೋಪನೆ ಮತ್ತು ಬೆಂಗಳೂರಿನ ಟರ್ಫ್ ರೇಸ್ ಕೋರ್ಸ್ ಸ್ಥಳಾಂತರ ಆಗುತ್ತಿದೆ. ಕುಣಿಗಲ್ನ ಸ್ಟಡ್ ಫಾರ್ಮ್ಗೆ ರೇಸ್ ಕೋರ್ಸ್ ಶಿಫ್ಟ್ ಆಗುತ್ತಿದೆ. ವಿಧಾನಸೌಧದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಹಿಂಗಂತ ಹೇಳಿದ್ದಾರೆ. ಶಿಫ್ಟ್ ಬಳಿಕ ಉದ್ಯಾನವನ ನಿರ್ಮಾಣಕ್ಕೆ ನಿರ್ಧಾರವನ್ನ ಮಾಡಿದ್ದೀವಿ. ಲೀಸ್ ಅವಧಿ ಅಂತ್ಯವಾದ ಹಿನ್ನೆಲೆ ಬಾಡಿಗೆ ಪರಿಷ್ಕರಣೆ ಆಗಿರಲಿಲ್ಲ. ಹೀಗಾಗಿ ಬೆಂಗಳೂರಿನಿಂದ ರೇಸ್ ಕೋರ್ಸ್ ಅನ್ನ ಶಿಫ್ಟ್ ಮಾಡ್ತಾ ಇದ್ದೀವಿ. ರೇಸ್ ಕೋರ್ಸ್ ಶಿಫ್ಟ್ಗೆ 2 ವರ್ಷ ಕಾಲಾವಕಾಶ ಇದೆ. ಲೀಸ್ ಮುಗಿತು. ಬಾಡಿಗೆಯಲ್ಲಿ ನಾವು ಸ್ವಲ್ಪ ನೆಗೋಷಿಯೇಬಲ್ ಇದ್ವಿ, ಆದರೆ ಅದು ಪರಿಷ್ಕರಣೆ ಆಗಿರಲಿಲ್ಲ. ಈ ಕಾರಣದಿಂದ ನಾವು ಕುಣಿಗಲ್ಗೆ ಶಿಫ್ಟ್ ಮಾಡ್ತಿದ್ದೀವಿ ಅನ್ನೋದನ್ನು ಹೇಳಿದ್ದಾರೆ. ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಸುಪರ್ದಿಯಲ್ಲಿರುವ ತುಮಕೂರು ಜಿಲ್ಲೆಯ ಕುಣಿಗಲ್ ಸ್ಟಡ್ ಫಾರ್ಮ್ನಲ್ಲಿ ಒಟ್ಟು 110 ಎಕರೆ 20 ಗುಂಟೆ ಜಮೀನನ್ನು ಬ್ಲಾಕ್ ಎ 101 ಎಕರೆ 24 ಗುಂಟೆ, ಬ್ಲಾಕ್ ಬಿ 8 ಎಕರೆ 36 ಗುಂಟೆ ಒಳಗೊಂಡಂತೆ ಬೆಂಗಳೂರು ಟರ್ಫ್ ಕ್ಲಬ್ಗೆ ಲೀಸ್ ನೀಡೋದ್ರ ಬಗ್ಗೆ ನಿರ್ಣಯಿಸಲಾಯಿತು. ಪಶುಸಂಗೋಪನೆ ಮತ್ತು ಬೆಂಗಳೂರಿನ ಟರ್ಫ್ ರೇಸ್ ಕೋರ್ಸ್ ಸ್ಥಳಾಂತರ ಆಗುತ್ತಿದೆ. ಕುಣಿಗಲ್ನ ಸ್ಟಡ್ ಫಾರ್ಮ್ಗೆ ರೇಸ್ ಕೋರ್ಸ್ ಶಿಫ್ಟ್ ಆಗುತ್ತಿದೆ. ವಿಧಾನಸೌಧದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಹಿಂಗಂತ ಹೇಳಿದ್ದಾರೆ. ಶಿಫ್ಟ್ ಬಳಿಕ ಉದ್ಯಾನವನ ನಿರ್ಮಾಣಕ್ಕೆ ನಿರ್ಧಾರವನ್ನ ಮಾಡಿದ್ದೀವಿ. ಲೀಸ್ ಅವಧಿ ಅಂತ್ಯವಾದ ಹಿನ್ನೆಲೆ ಬಾಡಿಗೆ ಪರಿಷ್ಕರಣೆ ಆಗಿರಲಿಲ್ಲ. ಹೀಗಾಗಿ ಬೆಂಗಳೂರಿನಿಂದ ರೇಸ್ ಕೋರ್ಸ್ ಅನ್ನ ಶಿಫ್ಟ್ ಮಾಡ್ತಾ ಇದ್ದೀವಿ. ರೇಸ್ ಕೋರ್ಸ್ ಶಿಫ್ಟ್ಗೆ 2 ವರ್ಷ ಕಾಲಾವಕಾಶ ಇದೆ. ಲೀಸ್ ಮುಗಿತು. ಬಾಡಿಗೆಯಲ್ಲಿ ನಾವು ಸ್ವಲ್ಪ ನೆಗೋಷಿಯೇಬಲ್ ಇದ್ವಿ, ಆದರೆ ಅದು ಪರಿಷ್ಕರಣೆ ಆಗಿರಲಿಲ್ಲ. ಈ ಕಾರಣದಿಂದ ನಾವು ಕುಣಿಗಲ್ಗೆ ಶಿಫ್ಟ್ ಮಾಡ್ತಿದ್ದೀವಿ ಅನ್ನೋದನ್ನು ಹೇಳಿದ್ದಾರೆ. ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಸುಪರ್ದಿಯಲ್ಲಿರುವ ತುಮಕೂರು ಜಿಲ್ಲೆಯ ಕುಣಿಗಲ್ ಸ್ಟಡ್ ಫಾರ್ಮ್ನಲ್ಲಿ ಒಟ್ಟು 110 ಎಕರೆ 20 ಗುಂಟೆ ಜಮೀನನ್ನು ಬ್ಲಾಕ್ ಎ 101 ಎಕರೆ 24 ಗುಂಟೆ, ಬ್ಲಾಕ್ ಬಿ 8 ಎಕರೆ 36 ಗುಂಟೆ ಒಳಗೊಂಡಂತೆ ಬೆಂಗಳೂರು ಟರ್ಫ್ ಕ್ಲಬ್ಗೆ ಲೀಸ್ ನೀಡೋದ್ರ ಬಗ್ಗೆ ನಿರ್ಣಯಿಸಲಾಯಿತು. ಪಶುಸಂಗೋಪನೆ ಮತ್ತು